ಯಾವ ಹೂವು ಯಾರ ಮುಡಿಗೋ ಭಾಗ 207. ಸಪ್ತಪದಿಯ ನಂತರ ಅರುಂಧತಿ ನಕ್ಷತ್ರ ಪೂಜೆಯ ಶಾಸ್ತ್ರ ಮಾಡಲು ಕಲ್ಯಾಣ ಮಂಟಪದಿಂದ ಹೊರಗೆ ಬಂದರು. ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಅರುಂಧತಿ ದರ್ಶನ ಮಾಡಿಸುವುದು ಒಂದು ಪ್ರಮುಖ ವಿಧಿ. ಇದರ ಹಿಂದಿನ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಇಲ್ಲಿದೆ. ಶಾಸ್ತ್ರದ ಮಹತ್ವ. ಅರುಂಧತಿ ಮತ್ತು ವಸಿಷ್ಠ ಮಹರ್ಷಿಗಳು ಆದರ್ಶ ದಂಪತಿಗಳ ಸಂಕೇತ. ನವ ವಿವಾಹಿತರು ಇವರಂತೆ ಸುಖ ಶಾಂತಿ ಮತ್ತು ಸಮನ್ವಯತೆಯಿಂದ ಬಾಳಲಿ ಎಂಬ ಆಶಯ ಈ ಶಾಸ್ತ್ರದ ಹಿಂದೆ ಇರುತ್ತದೆ. ಸಪ್ತಶ್ರೀ ಮಂಡಲದಲ್ಲಿರುವ ಈ ನಕ್ಷತ್ರಗಳನ್ನು ನೋಡುವುದರಿಂದ ದಾಂಪತ್ಯ ಜೀವನದಲ್ಲಿ ಸ್ಥಿರತೆ ಬರುತ್ತದೆ ಎಂಬ ನಂಬಿಕೆ ಇದೆ. ಅರುಂಧತಿ ನಕ್ಷತ್ರದ ವಿಶೇಷತೆ. ಇತರೆ ಅವಳಿ ನಕ್ಷತ್ರಗಳಲ್ಲಿ ಒಂದು ಸ್ಥಿರವಾಗಿದ್ದು ಇನ್ನೊಂದು ಅದರ ಸುತ್ತ ಸುತ್ತುತ್ತದೆ. ಆದರೆ ಅರುಂಧತಿ ಮತ್ತು ವಸಿಷ್ಠ ನಕ್ಷತ್ರಗಳು ಸಮಾನವಾಗಿ ಒಂದಕ್ಕೊಂದು ಸುತ್ತುತ್ತದೆ. ಇದು ದಂಪತಿಗಳ ನಡುವಿನ ಸಮಾನತೆ ಮತ್ತು ಪರಸ್ಪರ ಗೌರವವನ್ನು ಪ್ರತಿಬಿಂಬಿಸುತ್ತದೆ. ಪೂಜಿಸುವ ವಿಧಾನ. ವಿವಾಹದ ನಂತರ ವಸಿಷ್ಠ ಮತ್ತು ಅರುಂಧತಿ ನಕ್ಷತ್ರಗಳನ್ನು ನೋಡುವುದು ರೂಢಿ. ಶುದ್ಧ ಮನಸ್ಸಿನಿಂದ ನಮಸ್ಕರಿಸಿ ದಾಂಪತ್ಯಕ್ಕಾಗಿ ಪ್ರಾರ್ಥಿಸುವುದು ಇದರ ಮುಖ್ಯ ಉದ್ದೇಶ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿದಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ವಿಕ್ರಮ್ ಮಂಕಾಗಿದ್ದ. ಸಾನ್ವಿಯನ್ನು ನೋಡಿ ಮನಸ್ಸಲ್ಲಿ ಪಂಕಜ್ ಹತ್ತಿರ ಸಾನ್ವಿನ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದು ಫ್ರೆಂಡ್ ಅಂತ ಮನಸ್ಸಲ್ಲಿ ಇದ್ದದನ್ನು ಹೇಳ್ದೆ. ಅವನ ಹತ್ತಿರ ಹೇಳ್ದೆ ಹೋಗ್ಲಿ, ಆದ್ರೆ ಸಾನ್ವಿ ಹತ್ತಿರ ಕೂಡ ಹಾಗೆ ಹೇಳ್ದೆ. ಪಾಪ ಅವಳ ಮನಸ್ಸಿಗೆ ಎಷ್ಟು ನೋವಾಯ್ತೋ ಏನೋ, ಅದಕ್ಕೆ ಅವಳ ಮುಖ ಸಪ್ಪಗಿದೆ. ಆದ್ರೆ ನಾನು ಹೇಳಿದ್ದು ಸರಿ, ಅವಳಿಗೆ ನನ್ನ ಮಾತಾಡಿಸೋಕೆ ಇಷ್ಟ ಇರ್ಲಿಲ್ಲ, ಅಂತದ್ರಲ್ಲಿ ಮದ್ವೆ ಆಗೋದು ಇಷ್ಟ ಇಲ್ಲ ಅಂತ ತಾನೇ ಅರ್ಥ. ಇದ್ಮೇಲೆ ನಾನು ಹೇಳಿದ್ದಕ್ಕೆ ಅವಳು ಬೇಜಾರ್ ಮಾಡ್ಕೊಂಡಿರಲ್ಲ ಎಂದು ಮತ್ತೆ ವಿಚಿತ್ರವಾಗಿ ಯೋಚಿಸಿದ. ಅರುಂಧತಿ ದರ್ಶನ ಪೂಜೆ ಮುಗಿಸಿದ ನಂತರ ಎಲ್ಲರ ಬಲವಂತಕ್ಕೆ ಇಬ್ಬರು ರಿಸೆಪ್ಷನ್ಗಾಗಿ ರೆಡಿಯಾದರು. ಸ್ವರ್ಣಾಳ ಬಳಿ ಬಂದು ಲಕ್ಷ್ಮಿ ಸಂತೋಷದಿಂದ ಅವ್ವಾರೆ, ನಾನು ಹೇಳಿದ್ದೆ ಅಲ್ವಾ ಸಾನ್ವಿ ಅಮ್ಮಂಗೆ ಮೋಸ ಆಗಕ್ಕಿಲ್ಲ ಅಂತ. ಹೇಗೋ ಆ ದೇವ್ರು ಕೊನೆಗಳಿಗೆ ಕಣ್ಣು ಬಿಟ್ಟ. ಒಳ್ಳೇದ್ ಮಾಡ್ದ. ಆ ಹುಡುಗ ಓಡೋಗಿ ಒಳ್ಳೆ ಕೆಲ್ಸ ಮಾಡ್ದ. ಕೊನೆಗೂ ನೀವು ಆಸೆ ಪಟ್ಟಂತೆ ವಿಕ್ರಮಪ್ಪ ಸಾನ್ವಿ ಅಮ್ಮನ ಮದ್ವೆ ಆಯ್ತು. ನಾನು ಹೇಳಿದ್ದೆ ಅಲ್ವೇನವ್ವ, ನಾವು ನಂಬಿರೋ ದೇವ್ರು ನಮ್ಮ ಕೈ ಬಿಡಾಕಿಲ್ಲ ಅಂತ. ಇನ್ ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ನಾನು ಬೇಗ ಮನೆಗೆ ಹೋಗಿ ಸಾನ್ವಿ ಅವನ್ನ ಮನೆ ತುಂಬಿಸಿಕೊಳ್ಳೋಕೆ ಎಲ್ಲಾನು ತಯಾರಿ ಮಾಡ್ಕೊಳ್ತೀನಿ ಕಣವ ಎಂದಾಗ ಸ್ವರ್ಣ ಖುಷಿಯಿಂದ ಆಯ್ತು ರುದ್ರನ್ನ ಮತ್ತೆ ಸೀತಾನು ಮನೆಗೆ ಕರ್ಕೊಂಡು ಹೋಗು, ನಿನ್ಗೆ ಸಹಾಯಕ್ಕೆ ಬೇಕಾಗ್ತಾರೆ ಎಂದಾಗ ರುದ್ರ ಆಯ್ತಮ್ಮ, ನಾನು ಸೀತಾ ಅತ್ತೆ ಜೊತೆ ಮನೆಗೆ ಹೋಗಿ ಏನೆಲ್ಲ ಬೇಕು ಅದನ್ನ ತಯಾರಿ ಮಾಡ್ಕೋತೀವಿ, ನೀವು ಇಲ್ಲಿಂದ ಹೊರಡೋಕೆ ಮುಂಚೆ ನಮ್ಗೆ ಫೋನ್ ಮಾಡಿ ಎಂದಾಗ ರಾಮು ನೋಡ್ರಪ್ಪ ಹಾಗೆ ಹೋಗ್ಬೇಡಿ, ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ, ಇನ್ನು ಸ್ವಲ್ಪ ಹೊತ್ತು ಇರಿ, ರಿಸೆಪ್ಷನ್ ಮುಗಿಸ್ಕೊಂಡು ಹೊರಡಿ ಎಂದಾಗ ಎಲ್ಲರೂ ಸರಿ ಎಂಬಂತೆ ತಲೆಯಾಡಿಸಿದರು. ಸಾನ್ವಿ ವಿಕ್ರಮ್ ರಿಸೆಪ್ಷನ್ ಸ್ಟೇಜ್ ಮೇಲೆ ಬಂದು ನಿಂತರು. ಅವರಿಬ್ಬರ ಜೋಡಿ ನೋಡಿ ಎಲ್ಲರೂ ಜೋಡಿ ತುಂಬಾ ಚೆನ್ನಾಗಿದೆ ಎಂದು ಹೊಗಳುತ್ತಿದ್ದರು. ರಿಸೆಪ್ಷನ್ ಸ್ಟೇಜ್ ಮೇಲೆ ಫೋಟೋ ಶೂಟ್ ಪ್ರಾರಂಭವಾಯಿತು. ಅತಿಥಿಗಳು ಒಬ್ಬೊಬ್ಬರಾಗಿ ಬಂದು ಶುಭ ಹಾರೈಸುತ್ತಿದ್ದರು. ಸಾನ್ವಿ ವಿಕ್ರಮ್ ಮುಖದಲ್ಲಿ ನಗು ಇಟ್ಟುಕೊಂಡೇ ಅವರಿಬ್ಬರು ಪರಸ್ಪರ ಕಿಚಾಯಿಸಿಕೊಳ್ಳುತ್ತಿದ್ದರು. ಫೋಟೋಗ್ರಾಫರ್ ಸರ್ ಮೇಡಮ್ ಸ್ವಲ್ಪ ಹತ್ರ ನಿಂತ್ಕೊಳ್ಳಿ, ಸ್ಮೈಲ್ ಪ್ಲೀಸ್ ಎಂದಾಗ ವಿಕ್ರಮ್ ಹಲ್ಲು ಕಿರಿಯುತ್ತಾ ಸಾನ್ವಿ ಕಿವಿಯಲ್ಲಿ ಕೇಳಿಸ್ಕೊಂಡ್ಯಲ್ವಾ, ಸ್ವಲ್ಪ ಹತ್ತಿರ ಬಾ, ದೂರ ನಿಂತರೆ ನಾವಿಬ್ರು ಕಿತ್ತಾಡ್ತಿದೀವಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸಾನ್ವಿ ನಗುತ್ತಲೇ ವಿಕ್ರಮ್ ಕಾಲನ್ನು ತುಳಿಯುತ್ತಾ, ವಿಕ್ರಮ್ ಸರ್ ನಟನೆಯಲ್ಲಿ ನೀವು ನನಗಿಂತ ಎತ್ತಿದ ಕೈ ಅಂತ ಗೊತ್ತು, ಜನರಿಗೆ ಸತ್ಯ ಗೊತ್ತಾದ್ರೂ ಪರವಾಗಿಲ್ಲ, ನಿಮ್ಮ ಈ ಅಧಿಕಾರ ಸಹಿಸ್ಕೊಳ್ಳೋಕೆ ನನ್ನ ಕೈಲಂತೂ ಆಗಲ್ಲ. ವಿಕ್ರಮ್ ನೋವು ನುಂಗುತ್ತಾ, ಮೊದ್ಲು ಸರ್ ಅನ್ನೋದನ್ನ ನಿಲ್ಸಿ ಮಾವ ಅಥವಾ ವಿಕ್ರಮ್ ಅಂತ ಕರಿ. ಅದು ಸರಿ, ಕಾಲಿನ ಮೇಲೆ ಕಾಲಿಟ್ಟು ತುಳಿಯೋದು ಯಾವ ಶಾಸ್ತ್ರದಲ್ಲಿದೆ ಸಾನ್ವಿ? ಮರ್ಯಾದೆಯಿಂದ ಹತ್ರ ಬಂದು ಫೋಟೋಗೆ ಫೋಸ್ ಕೊಡು. ಸಾನ್ವಿ, ನಾನು ನಿಮ್ಮನ್ನ ವಿಕ್ರಮ್ ಸರ್ ಅಂತಾನೆ ಕರೆಯೋದು, ಅದನ್ನ ನಾನು ಬದಲಾಯಿಸಿಕೊಳ್ಳಲ್ಲ. ಈ ಬಣ್ಣದ ಬಟ್ಟೆ, ಈ ರಿಸೆಪ್ಷನ್ ಇದೆಲ್ಲ ಕೇವಲ ನಾಟಕ. ಈ ಸ್ಟೇಜ್ ಇಳಿದ ತಕ್ಷಣ ನಮ್ಮ ದಾರಿ ಬೇರೆ ಬೇರೆ ಅನ್ನೋದು ಮರೆಯಬೇಡಿ. ವಿಕ್ರಮ್ ಗಂಭೀರವಾಗಿ, ದಾರಿಗಳು ಬೇರೆ ಬೇರೆ ಆಗಿರ್ಬೋದು, ಆದ್ರೆ ತಾಳಿ ಕಟ್ಟಿ ಮದ್ವೆ ಆಗಿರೋದು ನಿಜ. ಆ ಜವಾಬ್ದಾರಿಯಿಂದ ನಾನು ಓಡಿ ಹೋಗಲ್ಲ, ನಿನ್ನನ್ನು ಹೋಗೋಕ್ಕೂ ಬಿಡಲ್ಲ. ಇವತ್ತು ಮಾತ್ರ ವಿಕ್ರಮ್ ಸರ್ ಅಂತ ಕರೀನೇ ಇರ್ತೀನಿ. ನಾಳೆಯಿಂದ ನೀನು ನನ್ನನ್ನ ವಿಕ್ರಮ್ ಮಾವ ಅಂತ ಕರಿಬೇಕು. ಮೊದ್ಲಾದ್ರೆ ವಿಕ್ರಮ್ ಅಥವಾ ಮಾವ ಎರಡೂ ಆಪ್ಷನ್ ಇತ್ತು, ಆದ್ರೆ ಈಗ ಎರಡನ್ನು ಸೇರಿಸಿ ವಿಕ್ರಮ್ ಮಾವ ಅಂತ ಕರಿಬೇಕು. ಯಾರೋ ಒಬ್ಬರು ಪ್ರಮುಖ ಅತಿಥಿಗಳು ಹೂಗುಚ್ಛ ನೀಡಲು ಬರುತ್ತಾರೆ. ತಕ್ಷಣ ಸಾನ್ವಿ ಮತ್ತು ವಿಕ್ರಮ್ ಒಬ್ಬರಿಗೊಬ್ಬರು ನೋಡಿ ನಗುತ್ತಾ ಆ ಹೂಗುಚ್ಛವನ್ನು ಸ್ವೀಕರಿಸುತ್ತಾರೆ. ಅವರ ನಡುವಿನ ಅಹಂ ಸಣ್ಣದಾಗಿ ಶುರುವಾಗಿತ್ತು. ವಿಕ್ರಮ್ ಸಾನ್ವಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅತಿಥಿಗಳಿಗೆ ವಂದಿಸುತ್ತಾ, ನೋಡು ಸಾನ್ವಿ, ಎಲ್ಲರೂ ನಮ್ಮನ್ನ ನೋಡಿ ಎಷ್ಟು ಅಂದವಾದ ಜೋಡಿ ಅಂತಿದ್ದಾರೆ, ನೀನು ಮಾತ್ರ ಯಾಕೆ ಹೀಗೆ ಮುಖ ಸಿಂಡರಿಸಿಕೊಂಡಿದೀಯಾ? ಸಾನ್ವಿ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ, ಅಂದವಾದ ಜೋಡಿಯೋ ಅಥವಾ ಅಸಹಾಯಕ ಜೋಡಿಯೋ ಅಂತ ಕಾಲವೇ ನಿರ್ಧರಿಸುತ್ತೆ. ಕೈ ಬಿಡಿ ವಿಕ್ರಮ್ ಸರ್,
ಸರ್ ಜನ ನೋಡ್ತಿದ್ದಾರೆ. ವಿಕ್ರಮ್, ಜನ ನೋಡ್ತಿದ್ದಾರೆ ಅನ್ನೋ ಭಯ ನಿನ್ಗಿದ್ರೆ ಕನಿಷ್ಠ ಪಕ್ಷ ಇವತ್ತು ಒಂದು ದಿನ ನನ್ನ ಹೆಂಡತಿಯಾಗಿ ನನ್ನ ಜೊತೆ ಸರಿಯಾಗಿ ನಡ್ಕೋ. ನನ್ನ ಪ್ರತಿಯೊಂದು ಮಾತಿನಲ್ಲೂ ತಪ್ಪು ಹುಡುಕಬೇಡ. ಸಾನ್ವಿ, ಈ ರಿಸೆಪ್ಷನ್ ಮುಗಿಯೋವರೆಗೂ ನಿಮ್ಮ ಈ ನಾಟಕಕ್ಕೆ ನಾನು ಸಾಥ್ ಕೊಡ್ತೀನಿ ಅಷ್ಟೇ. ಅದು ಬಂದಿರೋ ಜನಗಳ ಮುಂದೆ ಸ್ವರ್ಣಾರಾಮು ಮರ್ಯಾದೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ. ಪ್ರಜ್ಞೆ ಇಲ್ಲದಾಗ ತಾಳಿ ಕಟ್ಟಿ ಅದಕ್ಕೆ ಅನಿವಾರ್ಯತೆ ಅನ್ನೋ ಲೇಬಲ್ ಹಾಕಿರೋ ನಿಮ್ಗೆ ಗಂಡ ಹೆಂಡತಿ ಮರ್ಯಾದೆ ಗೌರವ ಅನ್ನೋ ಮಾತುಗಳು ನಿಮ್ಗೆ ಸೂಟ್ ಆಗಲ್ಲ. ಹೆಂಡತಿ ಅನ್ನೋ ಸ್ಥಾನಕ್ಕೆ ಅಲ್ಲದಿದ್ದರೂ ನಾನು ಒಬ್ಬ ಮನುಷ್ಯಳು ಅನ್ನೋ ಗೌರವ ಕೊಡೋದನ್ನ ನೀವು ಕಲಿತರೆ ನಾನು ಸರಿಯಾಗಿ ನಡೆದುಕೊಳ್ತೀನಿ. ದಯವಿಟ್ಟು ನೀವು ನನ್ನ ಹತ್ರ ನಾಟಕ ಮಾಡೋದನ್ನ ನಿಲ್ಸಿ. ವಿಕ್ರಮ್ ಸ್ವಲ್ಪ ಬೇಸರ ಮತ್ತು ಸಿಟ್ಟಿನಿಂದ, ನಿನ್ಗೆ ಇದೆಲ್ಲ ನಾಟಕ ಅಂತ ಅನ್ನಿಸಬಹುದು ಸಾನ್ವಿ, ಆದ್ರೆ ನನ್ನ ಪಾಲಿಗೆ ಈ ಮದುವೆ ಒಂದು ಜವಾಬ್ದಾರಿ. ನೀನು ಒಪ್ಪಲಿ ಬಿಡಲಿ, ನಿನ್ನನ್ನ ಕಾಪಾಡೋದು ನನ್ನ ಕರ್ತವ್ಯ. ಸಾನ್ವಿ ವ್ಯಂಗ್ಯವಾಗಿ, ಕಾಪಾಡೋದಲ್ಲ ವಿಕ್ರಮ್ ಸರ್, ಅದನ್ನ ಕಂಟ್ರೋಲ್ ಮಾಡೋದು ಅಂತಾರೆ. ನನ್ಗೇನು ಬೇಕು ಅನ್ನೋದನ್ನ ಕೇಳೋ ತಾಳ್ಮೆ ನಿಮ್ಗಿದೆಯಾ? ಇಲ್ಲಲ್ಲ. ವಿಕ್ರಮ್ ದೂರದಲ್ಲಿ ಬರುತ್ತಿರುವ ಅತಿಥಿಯನ್ನು ನೋಡಿ, ಸರಿ ಸುಮ್ಮನಿರು, ನಮಗೆ ವಿಶ್ ಮಾಡೋಕೆ ಬರ್ತಿದ್ದಾರೆ, ಮುಖದಲ್ಲಿ ಸ್ವಲ್ಪ ನಗು ಇರ್ಲಿ, ಆಮೇಲೆ ನಮ್ಮ ಜಗಳ ಮುಂದುವರಿಸೋಣ. ಸಾನ್ವಿ ಫೇಕ್ ಸ್ಮೈಲ್ ನೀಡುತ್ತಾ, ಜಗಳ ಮುಂದುವರಿಯೋದು ಖಂಡಿತ, ಆದ್ರೆ ನೆನಪಿರ್ಲಿ ಈ ನಗು ಕೇವಲ ಈ ಲೈಟ್ ಗಳಿರುವ ತನಕ ಮಾತ್ರ. ವಿಕ್ರಮ್, ಆಯ್ತು, ಹೀಗೆ ನಗೋ ನಾಟಕ ಮಾಡು, ಚೆನ್ನಾಗಿ ಮಾಡ್ತೀಯಾ. ಸಾನ್ವಿ ಹಲ್ಲು ಕಿರಿಯುತ್ತಾ, ನಾಟಕ ನಿಮ್ಮ ರಕ್ತದಲ್ಲೇ ಇದೆ ವಿಕ್ರಮ್ ಸರ್, ನನ್ಗಲ್ಲ. ವಿಕ್ರಮ್ ಬಿಡದೆ ಇನ್ನಷ್ಟು ಹತ್ತಿರ ಸರಿಯುತ್ತಾ, ಇದು ನಾಟಕ ಅಲ್ಲ ಸಾನ್ವಿ, ಇದು ಮದುವೆಯ ಪ್ರೋಟೋಕಾಲ್. ನನ್ನ ಮರ್ಯಾದೆ ಈ ಜನರ ಮುಂದೆ ಹರಾಜಾಗಬಾರ್ದು ಅಷ್ಟೇ. ಸಾನ್ವಿ ವ್ಯಂಗ್ಯವಾಗಿ, ನಿಮ್ಮ ಮರ್ಯಾದೆ ಬಗ್ಗೆ ಇರೋ ಕಾಳಜಿ ನನ್ನ ಮನಸ್ಸಿನ ಬಗ್ಗೆ ಇಲ್ವಲ್ಲ. ನೀವು ನನ್ನ ಮದುವೆ ಬಗ್ಗೆ ಹೇಗೆಲ್ಲ ನಿರ್ಧಾರ ತಗೊಂಡ್ರಿ, ನನ್ನನ್ನ ಒಂದು ವಸ್ತು ತರ ನೋಡಿದ್ರಿ, ಇವರಿಲ್ಲ ಅಂದ್ರೆ ಅವರು, ಕೊನೆಗೆ ಯಾರು ಇಲ್ಲ ಅಂತ ನೀವು ತಾಳಿ ಕಟ್ಟಿದ್ರಿ. ನಿಮ್ಗೆ ನನ್ನ ಮೇಲೆ ಅಕ್ಕರೆ ಪ್ರೀತಿಗಿಂತ ಬರೀ ಕರ್ತವ್ಯ ಅನುಕಂಪ ಅಷ್ಟೇ. ಅದು ಯಾಕೆ ಇರ್ಬೇಕು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ವಿಕ್ರಮ್ ತಕ್ಷಣ ಗಂಭೀರವಾಗಿ, ನಾನು ನಿನ್ನನ್ನ ಮದ್ವೆ ಆಗಿದ್ದು ನಿನ್ನ ಜೀವನ ಹಾಳಾಗ್ಬಾರ್ದು ಅಂತ. ಹಸೆಮಣೆ ಮೇಲೆ ಕೂತ ಹೆಣ್ಣು ಮದುವೆ ಆಗದೆ ಹೇಳ್ಬಾರ್ದು, ಹಾಗೆ ಇದ್ರೆ ಮತ್ತೆ ಮದ್ವೆ ಆಗಲ್ಲ ಅನ್ನೋ ಕಾರಣಕ್ಕೆ ಸಾನ್ವಿ ನೋವಿನ ನಗು ನಗುತ್ತಾ, ಅದನ್ನೇ ನಾನು ಹೇಳ್ತಿರೋದು. ನೀವು ನನ್ನನ್ನ ಮದ್ವೆ ಆಗೋ ನಿರ್ಧಾರ ತಗೊಂಡಿದ್ದು ಬರೀ ಅನುಕಂಪದಿಂದ ಅಷ್ಟೇ, ನನ್ನ ಬಗ್ಗೆ ಇರೋ ಪ್ರೀತಿಯಿಂದ ಅಲ್ವಲ್ಲ. ನಿಮ್ಗೆ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ನೀವು ಪ್ರೀತಿ ಮಾಡೋಕೆ ಅರ್ಹರೂ ಅಲ್ಲ. ವಿಕ್ರಮ್ ಒಳಗೆಲ್ಲೋ ಚುಚ್ಚಿದಂತಾಗಿ, ಹೌದು ನಾನು ಅರ್ಹನಲ್ಲ, ಅದಕ್ಕೆ ನೀನು ನನ್ನ ಮಾತು ಕೇಳಿಕೊಂಡು ಸುಮ್ಮನೆ ಇರಬೇಕು ಅಷ್ಟೇ ನಾನು ಹೇಳೋದು. ಸಾನ್ವಿ, ನಿಮ್ಮ ಇಂಥ ಮಾತುಗಳನ್ನ ಕೇಳಿಸ್ಕೊಂಡು ಈ ಸ್ಟೇಜ್ ಮೇಲೆ ನಿಮ್ಮ ಪಕ್ಕ ನಿಲ್ಲೋದು ನನಗೀಗ ತುಂಬಾ ಕಷ್ಟ ಆಗ್ತಿದೆ. ಈ ಪ್ರೋಟೋಕಾಲ್ ಮುಗಿಯೋವರೆಗೂ ಅಷ್ಟೇ ನನ್ನ ತಾಳ್ಮೆ. ಸಾನ್ವಿಯ ತೋಳನ್ನು ಗಟ್ಟಿಯಾಗಿ ಹಿಡಿದು, ಜಗಳ ಆಮೇಲೆ ಮಾಡೋಣ, ಈಗ ಆ ಕಡೆ ನೋಡು, ಎಲ್ಲ ನಮ್ಮ ಕಡೆ ನೋಡ್ತಿದ್ದಾರೆ, ಅಪ್ಪ ಅಮ್ಮ ಎಲ್ಲರೂ. ನೀನು ಹೀಗೆ ಆಡ್ತಾ ಒಂದ್ ವೇಳೆ ಏನಾದ್ರೂ ಎಡವಟ್ಟು ಮಾಡಿದ್ರೆ ಮತ್ತೆ ಅಮ್ಮನಿಗೆ ಟೆನ್ಷನ್ ಆದ್ರೆ ನಾನು ಸುಮ್ನಿರಲ್ಲ. ಸಾನ್ವಿ ವಿಕ್ರಮ್ ಹಿಡಿದಿರುವ ತನ್ನ ಕೈಯನ್ನು ಬಲವಂತವಾಗಿ ಬಿಡಿಸಿಕೊಳ್ಳುತ್ತಾ, ನೋಡಿ ವಿಕ್ರಮ್ ಸರ್, ಮರ್ಯಾದೆ ಮರ್ಯಾದೆ ಅಂತ ಎಷ್ಟು ಸಲ ಹೇಳ್ತೀರಾ? ನಿಮ್ಮ ಮರ್ಯಾದೆ ನಿಮ್ಮ ಮುಷ್ಟಿಯಲ್ಲಿ ಇರೋದಿಲ್ಲ, ಅದು ಬೇರೆಯವರನ್ನ ನೀವು ಹೇಗೆ ನಡೆಸ್ಕೊಳ್ತೀರಾ ಅನ್ನೋದ್ರಲ್ಲಿ ಇರತ್ತೆ. ವಿಕ್ರಮ್ ವ್ಯಂಗ್ಯವಾಗಿ ನಗುತ್ತಾ, ಓಹೋ, ದೊಡ್ಡ ಉಪದೇಶ ಶುರು ಮಾಡ್ಬಿಟ್ಯಾ? ಮದುವೆ ಆದ ಮೊದಲ ದಿನವೇ ಗಂಡನಿಗೆ ಪಾಠ ಮಾಡೋದನ್ನ ಚೆನ್ನಾಗಿ ಕಲ್ತಿದ್ಯಾ, ಆದ್ರೆ ನೆನ್ಪಿರ್ಲಿ, ನನ್ನ ಮಾತೆ ಅಂತಿಮ. ಸಾನ್ವಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ಅಂತಿಮ ಆಗಿರ್ಬೋದು, ಆದ್ರೆ ಅನಿವಾರ್ಯ ಅಲ್ಲ. ನೀವು ನನ್ನನ್ನ ಕಟ್ಟಿ ಹಾಕಬಹುದು, ಆದ್ರೆ ನನ್ನ ಯೋಚನೆಗಳನ್ನಲ್ಲ. ಈ ರಿಸೆಪ್ಷನ್ ಮುಗಿದ ಮೇಲೆ ಮನೆಯಲ್ಲಿ ನಾನು ಹೇಗೆ ಇರ್ತೀನಿ ಅಂತ ನೀವೇ ನೋಡ್ತೀರಾ. ವಿಕ್ರಮ್ ಸ್ವಲ್ಪ ಆತಂಕಗೊಂಡರೂ ಹೊರಗೆ ತೋರಿಸಿಕೊಳ್ಳದೆ, ಏನು ಮಾಡ್ತೀಯಾ? ನನ್ನನ್ನ ಹೆದರಿಸಿ ನಿಲ್ಲೋ ಶಕ್ತಿ ನಿನಗಿದೆ ಅಂದುಕೊಂಡಿದ್ದೀಯಾ? ನಾನು ನಿನ್ನನ್ನ ಹೆಂಡತಿ ಅಂತ ಮದುವೆ ಮಾಡ್ಕೊಂಡಿರೋದು, ನನ್ನ ಎದುರಾಳಿ ಅಂತಲ್ಲ. ಸಾನ್ವಿ, ನೀವು ಇವತ್ತು ನನ್ನನ್ನ ಮದುವೆಯಾಗಿ ಹೆಂಡತಿ ಅಂತ ಅಂತಿದ್ದೀರಾ, ಆದ್ರೆ ಇಷ್ಟು ವರ್ಷ ನಾನು ನಿಮಗೆ ಎದುರಾಳಿನೇ ಅಲ್ವಾ? ಇನ್ಮುಂದೆ ಕೂಡ ಹಾಗೆ ಇರ್ತೀನಿ. ನನ್ ಮೇಲೆ ಗಂಡ ಅನ್ನೋ ಅಧಿಕಾರ ಮಾಡಿದ್ರೆ ಎದುರಾಳಿ ಆಗೋದ್ರಲ್ಲಿ ಸಂಶಯವೇ ಬೇಡ. ಈಗ ನೋಡಿ, ಯಾರೋ ಬರ್ತಿದ್ದಾರೆ. ನಿಮ್ಮ ಮುಖದ ಮೇಲಿರೋ ಸಿಟ್ಟನ್ನ ಸ್ವಲ್ಪ ನಗುವಿಂದ ಮುಚ್ಚಿಟ್ಟಿಕೊಳ್ಳಿ. ವಿಕ್ರಮ್ ಹಲ್ಲು ಕಿರಿಯುತ್ತಾ, ಫೋರ್ಸ್ ಕೊಡುತ್ತಾ, ನಗು ಬರ್ತಿಲ್ಲ ಅಂದ್ರೂ ನಿನ್ನ ಮಾತು ಕೇಳಿ ನಗಬೇಕಾದ ಪರಿಸ್ಥಿತಿ ಬಂತಲ್ಲ ಸಾನ್ವಿ. ನೀನು ಅಂದುಕೊಂಡದಕ್ಕಿಂತ ನಾನು ಬಹಳ ಕಠಿಣ ವ್ಯಕ್ತಿ. ನನ್ನ ಮನಸ್ಸು ಗೆಲ್ಲೋದು ನಿನ್ಗೆ ಅಸಾಧ್ಯ. ಸಾನ್ವಿ, ನಿಮ್ಮ ಮನಸ್ಸು ಗೆಲ್ಲೋ ಆಸೆ ನನ್ಗೂ ಇಲ್ಲ ವಿಕ್ರಮ್ ಸರ್, ಆದ್ರೆ ನನ್ನ ಅಸ್ತಿತ್ವ ಉಳಿಸಿಕೊಳ್ಳೋಕೆ ನಾನು ಯಾವುದಕ್ಕೂ ಸಿದ್ಧ. ಇದರಲ್ಲಿ ಫೋಟೋಗ್ರಾಫರ್ ಸೂಪರ್ ಜೋಡಿ ಎಂದು ಹೇಳಿದಾಗ ಇಬ್ಬರು ಮಾತು ನಿಲ್ಲಿಸಿ ಒಬ್ಬರಿಗೊಬ್ಬರು ಕೋಪದಿಂದ ನೋಡಿಕೊಂಡು ತಿರುಗುತ್ತಾರೆ. ರಿಸೆಪ್ಷನ್ ಮುಗಿದು ಊಟಕ್ಕೆ ಹೋಗುವ ಸಮಯ. ಪಲ್ಲವಿ ಪಂಕಜಿಯವರನ್ನು ಊಟಕ್ಕೆ ಕರೆಯಲು ಸ್ಟೇಜ್ ಹತ್ತಿರ ಬರುತ್ತಾರೆ. ಸಾನ್ವಿ ಹೋಗಿ ಸೋಫಾದಲ್ಲಿ ಕೂರುತ್ತಾಳೆ. ಇವರ ನಡುವಿನ ಜಗಳ ತಾರಕಕ್ಕೆ ಇರುತ್ತದೆ. ವಿಕ್ರಮ್ ಸಿಟ್ಟಿನಿಂದ, ಸಾನ್ವಿ, ನಿನ್ಗೆ ಎಷ್ಟು ಸಲ ಹೇಳಬೇಕು ನಾನು ಹೇಳಿದಂತೆ ಕೇಳೋಕೆ? ನಿನ್ಗೆ ಏನು ತೊಂದರೆ? ಫೋಟೋಶೂಟ್ ಮುಗಿಯೋವರೆಗೂ ತಾಳ್ಮೆಯಿಂದ ಇರೋಕೆ ಆಗಲ್ವಾ? ಸಾನ್ವಿ, ಯಾಕೆ ಇರ್ಬೇಕು ವಿಕ್ರಮ್ ಸರ್? ನೀವು ಹೇಳಿದ್ದೆಲ್ಲವನ್ನು ನಾನು ಯಾಕೆ ಕೇಳಬೇಕು? ಮದುವೆ ಅಂದ್ರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದು ಅಂದುಕೊಂಡಿದ್ದೆ, ಆದ್ರೆ ನೀವು ನನ್ನನ್ನ ಗುಲಾಮಗಿರಿ ಮಾಡೋಕೆ ನೋಡ್ತಿದ್ದೀರಾ. ವಿಕ್ರಮ್ ಶಾಕ್ ಆಗಿ, ಗುಲಾಮಗಿರಿಯೋ? ಏನು ಮಾತಾಡ್ತಿದ್ದೀಯಾ ಅಂತ ಪ್ರಜ್ಞೆ ಇದೆಯಾ ನಿನ್ಗೆ? ನನ್ನ ಗೌರವ ಹಾಳು
ಮಾಡ್ತಿದ್ಯಾ ಸಾನ್ವಿ? ನಿಮ್ಮ ಗೌರವ ನಿಮ್ಮ ಅಹಂಕಾರದಲ್ಲಿದೆ. ವಿಕ್ರಮ್ ಸರ್, ಎಲ್ರೂ ನೋಡ್ತಾರೆ ಅಂತ ನಾನು ಸುಳ್ಳು ನಗುತ್ತಾ ನಿಲ್ಲೋಕೆ ಸಾಧ್ಯವಿಲ್ಲ. ಈ ಕ್ಷಣದಿಂದಲೇ ಎಲ್ಲರಿಗೂ ಗೊತ್ತಾಗ್ಲಿ, ನಮ್ಮಿಬ್ಬರ ನಡುವೆ ಇರೋದು ಪ್ರೀತಿ ಅಲ್ಲ, ಕೇವಲ ಅನಿವಾರ್ಯತೆಯಿಂದ ಆಗಿರೋ ಮದ್ವೆ ಅಂತ. ವಿಕ್ರಮ್ ಸಾನ್ವಿಯ ಕೈ ಹಿಡಿಯಲು ಹೋಗಿ ತಡೆದು, ಸಾನ್ವಿ, ಮಿತಿ ಮೀರಿ ಮಾತಾಡ್ತಿದ್ಯಾ? ಅಮ್ಮ ಅಪ್ಪ ಎಲ್ಲರೂ ಇಲ್ಲೇ ಇದ್ದಾರೆ, ಸುಮ್ಮನೆ ಬಾ ಇಲ್ಲಿ. ಸಾನ್ವಿ, ಇಲ್ಲ ವಿಕ್ರಮ್ ಸರ್, ಸ್ವರ್ಣಾರಾಮಗೂ ಸತ್ಯ ಗೊತ್ತಾಗ್ಲಿ. ನೀವು ಹೇಗಿದ್ದೀರೋ ಹಾಗೇ ಇರಿ, ನಾನು ಹೇಗಿದ್ದೀನೋ ಹಾಗೇ ಇರ್ತೀನಿ. ನಮ್ಮ ನಡುವೆ ಅಂತರ ಇರೋದು ಅನಿವಾರ್ಯ ಮಾತ್ರ ಅಲ್ಲ, ಅಗತ್ಯ ಕೂಡ. ಪಲ್ಲವಿ ಪಂಕಜ್ ಸ್ತಬ್ಧರಾಗಿ ನಿಂತಿರುತ್ತಾರೆ. ಅವರಿಬ್ಬರ ಮುಖದಲ್ಲಿ ಆತಂಕ ಮನೆ ಮಾಡಿತ್ತು. ವಿಕ್ರಮ್ಗೆ ಏನು ಮಾಡಬೇಕೆಂದು ತೋಚದೆ ದಡ್ಡನಂತೆ ನೋಡುತ್ತಾ ನಿಂತಿರುತ್ತಾನೆ. ಮುಂದೇನು? ವಿಕ್ರಮ್ ಮತ್ತೆ ಸಾನ್ವಿನ ದ್ವೇಷ ಮಾಡೋಕೆ ಶುರು ಮಾಡ್ತಾನಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ, ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಮಿಸ್ ಮಾಡದೆ ನಮ್ಮ ಕನ್ನಡ ಹಾಡುಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.